Hello everyone, welcome to Study Smart tutorial. Today I will explain some important hard questions in 2nd PU accountancy for 1 marks. A and B are partner sharing profit in the ratio of 3:1. They admit C for 1/4 share. ಸೊ ಇಲ್ಲಿ ಎ ಮತ್ತು ಬಿ ಟೂ ಪಾರ್ಟ್ನರ್ಸ್ ಇದ್ದಾರೆ, ಓಲ್ಡ್ ಪಾರ್ಟ್ನರ್. ಅವ್ರದ್ದು ರೇಷಿಯೋ 3:1 ಇದೆ. ಇಲ್ಲಿ ಅಡ್ಮಿಟ್ ಆಗ್ತಾ ಇರೋದು ಸಿ, ಅವ್ರದ್ದು ಶೇರು 1/4 ಇದೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, NPSR. ಎ ಬಿ ಓಲ್ಡ್ ಪಾರ್ಟ್ನರಲ್ಲಿ ಸಿ ಅಡ್ಮಿಟ್ ಆದಾಗ ಏನು ರೇಷಿಯೋಸ್ ಬರುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಸಲ್ಲಿ 1 ಕರೆಕ್ಟ್ ಆಪ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಓಲ್ಡ್ ರೇಷಿಯೋಸ್ ಇದೆ, ನ್ಯೂ ಪಾರ್ಟ್ನರ್ದು ಶೇರ್ ಇದೆ. ಸೊ ನಾವು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ಶೇರ್ ಆಫ್ ದ ಫರ್ಮ್ನ ಫೈಂಡ್ ಔಟ್ ಮಾಡಬೇಕು. ಶೇರ್ ಆಫ್ ದ ಫರ್ಮ್ ಈಸ್ ಆಲ್ವೇಸ್ 1 ಆಗಿರುತ್ತೆ. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು, ಸಿ ಇಸ್ ದ ನ್ಯೂ ಪಾರ್ಟ್ನರ್, ಅವ್ರದ್ದು ಶೇರ್ ಎಷ್ಟಿದೆ 1/4. ಸೊ ಶೇರ್ ಆಫ್ ದ ಫರ್ಮ್ 1, ನ್ಯೂ ಪಾರ್ಟ್ನರ್ ಶೇರ್ 1/4 ಇದೆ ಅಂದಾಗ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಮೈನಿಂಗ್ ಶೇರ್. ಓಕೆ, ರಿಮೈನಿಂಗ್ ಶೇರ್ ಆಫ್ ದ ಪಾರ್ಟ್ನರ್ಸ್ 1ಇಂದ 1/4 ಲೆಸ್ ಮಾಡಿ, ಶೇರ್ ಆಫ್ ದ ಫರ್ಮಿಂದ ನ್ಯೂ ಪಾರ್ಟ್ನರ್ ಶೇರನ್ನು ಮೈನಸ್ ಮಾಡಿದಾಗ ನಮಗೆ 3/4 ಬರುತ್ತೆ. 3/4 ಹೇಗೆ ಬಂತು ಅಂತ ಹೇಳಿದ್ರೆ, ಬೇಸು 4 ಇದೆ, 4 ಬರ್ಕೊಳ್ಳಿ. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 - 1, 4 ಇಂಟು 1 4 ಮೈನಸ್ 1 3/4, ಇದು ರಿಮೈನಿಂಗ್ ಪಾರ್ಟ್ನರ್ ಶೇರ್. ಓಕೆ, ಸೊ ಹಾಗೆ ನಾವು ಇವಾಗ ಓಲ್ಡ್ ಪಾರ್ಟ್ನರ್ಗೆ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಎ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರ್. ಓಲ್ಡ್ ರೇಷಿಯೋ ಈಸ್ 3/4. 3/4 ಹೇಗೆ ಬಂತು ಅಂತ ಹೇಳಿದ್ರೆ 3 + 1 4, 3/4 ಇಂಟು ರಿಮೈನಿಂಗ್ ಪಾರ್ಟ್ನರ್ ಶೇರ್ 3/4. ಸೊ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ 3 3s are 9 and 4 4s are 16. And then B's NPSR is equal to old ratio 1/4 and remaining share 3/4. So 3 1s are 3 and 4 4s are 16. NPSR ಅಂದಾಗ ಆಲ್ ದ 3 ಪಾರ್ಟ್ನರ್ ಶೇರನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಸಿ's NPSR is equal to, ಸಿದು ರೇಷಿಯೋ ಎಷ್ಟಿದೆ 1/4 ಇದೆ. ಸೊ ಆಲ್ ದ ಪಾರ್ಟ್ನರ್ಸ್ ಬೇಸಸ್ ಆರ್ ಈಕ್ವಲ್ ಇರಬೇಕಾಗಿರುತ್ತೆ. ಇಲ್ಲಿ ನಮಗೆ 16 ಇದೆ ಅದರ್ 2 ಓಲ್ಡ್ ಪಾರ್ಟ್ನರ್ಸ್ದು. ಸೊ ಈಗ ಸಿ ಪಾರ್ಟ್ನರ್ದು ಬೇಸ್ ಈಕ್ವಲ್ ಆಗಬೇಕು ಅಂತ ಹೇಳಿದ್ರೆ ಮಲ್ಟಿಪ್ಲೈ ಬೈ 4/4. ಸೊ 4/16. Therefore NPSR is 9/16, 3/16, 4/16. So the correct answer is first option A ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, X and Y ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಈ ಎಲ್ಲಿ ಎಕ್ಸ್ ಮತ್ತು ವೈ 2 ಪಾರ್ಟ್ನರ್ ಇದ್ದಾರೆ, ಅವ್ರದ್ದು ರೇಷಿಯೋ ಬಂದು ಓಲ್ಡ್ ರೇಷಿಯೋ 3:2. ಅಡ್ಮಿಟ್ ಆಗ್ತಾ ಇರೋದು ಯಾರು, ಝೆಡ್ದು ಶೇರು 1/5 ಇದೆ. ದ NPSR if Z acquire from X 3/20. ಮಿಸ್ಟರ್ ಝೆಡ್ ಎಕ್ಸಿಂದ ಅಕ್ವೈರ್ ಮಾಡ್ತಾ ಇರೋದು ಎಷ್ಟಾಗಿದೆ 3/20 ಇದೆ, ಆ್ಯಂಡ್ ವೈಯಿಂದ ಅಕ್ವೈರ್ ಮಾಡ್ತಾ ಇರೋದು 1/20 ಇದೆ. ಸೊ ಇಲ್ಲೂ ಕೂಡ ನಾವು NPSRನ ಫೈಂಡ್ ಔಟ್ ಮಾಡಬೇಕು. ಈಗ ಲಾಸ್ಟ್ ಪ್ರಾಬ್ಲಮಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಓಲ್ಡ್ ರೇಷಿಯೋ ಮತ್ತು ನ್ಯೂ ಪಾರ್ಟ್ನರ್ದು ಶೇರ್ ಇದ್ದಾಗ ಶೇರ್ ಆಫ್ ದ ಫರ್ಮ್ 1ಇಂದ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಯಾವ ಶೇರ್ ಇದೆ ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋ ಇದೆ ಮತ್ತು ಅಕ್ವೈರ್ಡ್ ಶೇರ್ಸ್ ಇದೆ. ಅಂದರೆ ಝೆಡ್ಡು ಎಕ್ಸಿಂದ ಎಷ್ಟು ಅಕ್ವೈರ್ ಮಾಡ್ತಾ ಇದ್ದಾರೆ, ವೈಯಿಂದ ಎಷ್ಟು ಅಕ್ವೈರ್ಡ್ ಮಾಡ್ತಾ ಇದ್ದಾರೆ ಅಂತ ಇದೆ. ಸೊ ಈಗಿದ್ದಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಅಂದರೆ ಓಲ್ಡ್ ರೇಷಿಯೋಯಿಂದ ಸ್ಯಾಕ್ರಿಫೈಸ್ ರೇಷಿಯೋ, ಅಂದರೆ ಮಿಸ್ಟರ್ ಎಕ್ಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ಝೆಡ್ಗೆ 3/20 ಆ್ಯಂಡ್ ವೈ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು ನಮಗೆ ಇಲ್ಲಿ 1/20 ಆಗಿರುತ್ತೆ. ಸೊ ಯಾವಾಗ ಸ್ಯಾಕ್ರಿಫೈಸ್ ರೇಷಿಯೋಸ್ ಕೊಟ್ಟಿರ್ತಾರೆ ಆಗ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಏನು ಇಕ್ವೇಷನ್ಸ್ ಹಾಕ್ಕೊಳ್ಬೇಕು, ಓಲ್ಡ್ ರೇಷಿಯೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಆಗಿರುತ್ತೆ. ಓಕೆ, ಈಗ ಫಸ್ಟು ಎಕ್ಸ್ಗೆ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ NPSR is equal to ಓಲ್ಡ್ ರೇಷಿಯೋ ಎಷ್ಟಿದೆ 3:2 ಇದೆ. 3 + 2 = 5 ಆಗುತ್ತೆ. ಸೊ 3/5ನ ಮೇಂಟೈನ್ ಮಾಡಿ. ಆ್ಯಂಡ್ ದೆನ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟಿದೆ ಅಂತ ಹೇಳಿದ್ರೆ ಎಕ್ಸ್ ಸರೆಂಡರ್ ಮಾಡ್ತಾ ಇರೋದು ಎಷ್ಟು 3/20. 3/20 ಹಾಕ್ಕೊಳ್ಳಿ. ಬೇಸಸ್ ಈಕ್ವಲ್ ಇಲ್ಲ, ಸೊ ಅವಾಗ ನಾವು ಏನು ಮಾಡಬೇಕು, LCMನ ತಗೊಳ್ಬೇಕಾಗಿರುತ್ತೆ. LCM ತೆಗೆದಾಗ ನಮಗೆ 20 ಬರುತ್ತೆ. ಓಕೆ, ಸೊ ಈಗ 20 ಬಂತು. ಓಲ್ಡ್ ರೇಷಿಯೋ ಬೇಸ್ 20 ಆಗಬೇಕು ಅಂದರೆ ಯಾವುದು ಟೇಬಲಿಂದ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ, 5 4s ಆಗಿರುತ್ತೆ. ಮೈನಸ್ 3/20. ಆಲ್ರೆಡಿ ಇಲ್ಲಿ ಬೇಸು 20 ಇದೆ, ಸೊ ಮಲ್ಟಿಪ್ಲೈ ಬೈ 1/1. ಓಕೆ, ಸೊ 4 3s 12 ಆ್ಯಂಡ್ 5 4s 20 ಆಗಿದೆ. ನೆಕ್ಸ್ಟು ಹಾಗೇ ರೇಷಿಯೋನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಬೇಸಸ್ ಸೇಮ್ ಆಗಿರುತ್ತೆ, ಕಾಮನ್ ತಗೊಂಡಾಗ 12 - 3 = 9/20.
ಓಕೆ, ಒಂದು ಪಾರ್ಟ್ನರ್ನ ಫೈಂಡ್ ಔಟ್ ಮಾಡ್ತಿದ್ದಂಗೆ ನಮಗೆ ಆಪ್ಷನ್ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಹಾಗೆಯೇ ನಾವು ಸೆಕೆಂಡ್ ಪಾರ್ಟ್ನರ್ಗೂ ಓಲ್ಡ್ ಪಾರ್ಟ್ನರ್ಗೂ ಫೈಂಡ್ ಔಟ್ ಮಾಡಬೇಕು. ವೈ ಎನ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಎಷ್ಟಿದೆ 2/5 ಆ್ಯಂಡ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟಿರೋದು 1/20 ಇದೆ. ಸೊ ಇಯರ್ ಆಲ್ಸೋ ಬೇಸಸ್ ಆರ್ ಡಿಫ್ರೆಂಟ್. ಟೇಕ್ ಎಲ್ ಸಿ ಎಮ್. ಓಕೆ, ಎಲ್ ಸಿ ಎಮ್ನ ತಗೊಳ್ಬೇಕು. ಎಲ್ ಸಿ ಎಮ್ ತೆಗೆದಾಗ ನಮಗೆ ಎಷ್ಟು ಬರುತ್ತೆ 8/20 1/20 ಆಗಿರುತ್ತೆ. ಬೇಸಸ್ ಆರ್ ಸೇಮ್, ಟೇಕ್ ಕಾಮನ್ ಆ್ಯಂಡ್ ದೆನ್ ಫೈನಲ್ ಆನ್ಸರ್ ಈಸ್ 7/20. ಎನ್ ಪಿ ಎಸ್ ಆರ್ ಅಂದಾಗ ಆಲ್ ದ 3 ಪಾರ್ಟ್ನರ್ಸ್ಗೆ ಕಂಪಲ್ಸರಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಈಗ ನೆಕ್ಸ್ಟು ನಾವು ಅಡ್ಮಿಟ್ ನ್ಯೂ ಪಾರ್ಟ್ನರ್ಗೆ ಫೈಂಡ್ ಔಟ್ ಮಾಡಬೇಕು. ಝೆಡ್ ಎನ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 1/5 ಇಂಟು ಆಲ್ ದ 2 ಪಾರ್ಟ್ನರ್ಸ್ ಬೇಸಸ್ ಎಷ್ಟಿದೆ 20 ಇದೆ. ಸೊ ಈಗ 5ಗೆ ಬೇಸ್ 20 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 4/4. ಸೊ ಆನ್ಸರ್ ಏನು ಬರುತ್ತೆ 4/20 ಆಗಿರುತ್ತೆ. ಸೊ ಇಲ್ಲಿ ಎನ್ ಪಿ ಎಸ್ ಆರ್ ಏನಾಗಿರುತ್ತೆ 9/20 7/20 4/20 ಆರ್ 9:7:4. ಇದಕ್ಕೆ ಆಪ್ಷನ್ ಕರೆಕ್ಟ್ ಆಪ್ಷನ್ಸ್ ಬಂದು ಫಸ್ಟ್ ಆಪ್ಷನು 9:7:4 ಆಗಿರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಎನ್ ಪಿ ಎಸ್ ಆರು 6 ಮಾರ್ಕ್ಸ್ಗೆ ಆ್ಯಕ್ಚುಲಿ ಕೇಳಬೇಕಾಗಿರೋಂಥ ಕ್ವಶನ್ಸು. ಸೊ ಆ ಕ್ವಶನ್ಸ್ ನಮಗೆ ಇಲ್ಲಿ ಈಗ 1 ಮಾರ್ಕ್ಸ್ಗೆ ಹಾಟ್ ಕ್ವಶನ್ಸ್ ಆಗಿ ಕೇಳ್ತಾ ಇರ್ತಾರೆ. ಸೊ ಹಾಗೆಯೇ ಇನ್ನೂ ಒಂದು ಹಾಟ್ ಕ್ವಶನ್ಸ್ ಇದೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ಇಫ್ ಆವ್ರೇಜ್ ಪ್ರಾಫಿಟ್ ಈಸ್ 15,000 ಆ್ಯಂಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 10% ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಆವ್ರೇಜ್ ಪ್ರಾಫಿಟ್ 15,000 ಇದೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh ಇದೆ, ಆ್ಯಂಡ್ NRR ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಪರ್ಸೆಂಟ್ ಇದೆ 10% ಇದೆ. ಓಕೆ, ದೆನ್ ದ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅಂಡರ್ ದ ಕ್ಯಾಪಿಟಲೈಸೇಷನ್ ಮೆಥಡ್. ಓಕೆ, ಸೊ ಇಲ್ಲಿ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿರೋದು ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ ಗುಡ್ ವಿಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂತ ಹೇಳಿದ್ರೆ 25, 50,000, 75,000 ಆ್ಯಂಡ್ 10,000 ಇದೆ. ಓಕೆ, ಸೊ ಈಗ ನಾವು ಕ್ಯಾಪಿಟಲೈಸೇಷನ್ ಅಂಡರ್ ಗುಡ್ ವಿಲ್ ಅಂದಾಗ ನಮಗೆ ಆ್ಯಕ್ಚುಲಿ ಏನು ಬೇಕು, ಕ್ಯಾಪಿಟಲೈಸೇಷನ್ ಮೈನಸ್ ನೆಟ್ ಅಸೆಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಕ್ಯಾಪಿಟಲ್ ಎಂಪ್ಲಾಯ್ಡ್, ಕ್ಯಾಪಿಟಲೈಸೇಷನ್ ಕೊಟ್ಟಿಲ್ಲ. ಫಸ್ಟ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯಾಪಿಟಲೈಸೇಷನ್ಸ್. ಓಕೆ, ಕ್ಯಾಪಿಟಲೈಸೇಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈಕ್ವೇಷನ್ ಏನಾಗಿರುತ್ತೆ, ಆವ್ರೇಜ್ ಪ್ರಾಫಿಟ್ ಇಂಟು 100 ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆಗಿರುತ್ತೆ. ಸೊ ಇಲ್ಲಿ ಆವ್ರೇಜ್ ಪ್ರಾಫಿಟ್ ಎಷ್ಟಿದೆ 15,000 ಇದೆ, ಆ್ಯಂಡ್ ದೆನ್ ನಾರ್ಮಲ್ ರೇಟ್ ಆಫ್ ರಿಟರ್ನು 10% ಇದೆ. ಸೊ 100 ಡಿವೈಡೆಡ್ ಬೈ 10 ಮಾಡ್ಕೊಳ್ಬೇಕು. ಆಗ ಎಷ್ಟು ಬರುತ್ತೆ 1,50,000 ಆಗಿರುತ್ತೆ. ಬಟ್ ನಮಗೆ ಸಮ್ಮಲ್ಲಿ ಕೇಳಿರೋದೇನು, ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಕೇಳಿದ್ದಾರೆ. ಓಕೆ, ಈ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ಗೆ ಈಕ್ವೇಷನ್ಸ್ ಬಂದು ಕ್ಯಾಪಿಟಲೈಸೇಷನಿಂದ ನೆಟ್ ಅಸೆಟ್ಟನ್ನು ಮೈನಸ್ ಮಾಡ್ಕೊಳ್ಬೇಕು. ಇವು ಆಲ್ರೆಡಿ ನಾವು ಕ್ಯಾಪಿಟಲೈಸೇಷನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೇವೆ. ಎಷ್ಟು ಅಂತ ಹೇಳಿದ್ರೆ 1,50,000. ಆ 1,50,000 ಇಂದ ನಾವು ನೆಟ್ ಅಸೆಟ್ ಅಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ರಲ್ಲ, ಅದನ್ನು ನಾವು ನೆಟ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಮೈನಸ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ 50,000 ರುಪೀಸ್ ಬರುತ್ತೆ. ಸೊ ಅದು ಗುಡ್ ವಿಲ್ ಅಂಡರ್ ದ ಕ್ಯಾಪಿಟಲೈಸೇಷನ್ ಮೆಥಡ್ ಈಸ್ ಆಪ್ಷನ್ ಬಿ 50,000 ಆಗಿರುತ್ತೆ. ಸೊ ಈ ರೀತಿ ನಮಗೆ ಆವ್ರೇಜ್ ಪ್ರಾಫಿಟಲ್ಲಿ ಕೊಡ್ಬೋದು ಅಥವಾ ಸೂಪರ್ ಪ್ರಾಫಿಟಲ್ಲಿ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕ್ಯಾಪಿಟಲೈಸೇಷನಲ್ಲಾದರೂ ಕೂಡ ಇರುತ್ತೆ ಒಂದು ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.